रेहाना तबस्सुम न्यूज़ रीडर एक स्पेशल रिपोर्ट लीडर ई सियासत रिपोर्टर खालिद असलम बराए मेहरबानी चैनल को सब्सक्राइब करें और ख़बरें शेयर करें। MLAAC श्रीनिवासा शामपुर वार्ड 32 में आंगनवाड़ी पूजा और लक्ष्मी नारायण की 53 योम पैदाइश की तकरीबात में शरीक हुए। बंगलुरु 9 जून आज एक मुतहर्रिक कम्युनिटी के इज्तिमा में पोलकीशी नगर हल्का के MLA श्रीनिवासा ने शामपुर वार्ड 32 में मुनक़दा आंगनवाड़ी पूजा प्रोग्राम में हिस्सा लिया। निचली सतह पर तरक्की और बच्चों की बहबूद के लिए अपनी वाबस्तगी का इरादा किया। उनके साथ कांग्रेस के कई अहम लीडरान और मकामी नुमाइंदे शामिल थे, बशमूल DJ हाली ब्लॉक के सदर जोशवा जोश KB, सांदरा वार्ड के सदर परबेकरा N और साबिक BBMP कारपोरेटर नीतिरा नारायण। इस तकरीब का एहतमाम आंगनवाड़ी मराकज़ के कामकाज को मजबूत बनाने और वार्ड में इब्तिदाई बचपन की देखभाल में मदद फराहम करने के लिए किया गया था। पूजा के बाद इज्तिमा ने आनजहानी श्री लक्ष्मी नारायण की 53 योम पैदाइश मनाई, जो एक काबिल एहतराम मकामी रहनुमा हैं जिन्हें समाजी खिदमत के लिए उनकी लगन के लिए याद किया जाता है। उनकी याद में बच्चों में स्कूल बैग और किताबें तकसीम करने, नौजवान नस्ल में तालीम को फ़रोग़ देने और बाइख्तियार बनाने के लिए एक खुसूसी इक़दाम किया गया। तकसीम की मुहिम की क़ियादत MLA श्रीनिवासा ने की। साथ ही पोलकीशी नगर ब्लॉक सदर फयाज़ खान, जोशवा जोश और दीगर कांग्रेसी कायदीन और हामी शामिल थे। साबिक कारपोरेटर नीतिरा नारायण भी मौजूद थे। उन्होंने लक्ष्मी नारायण की विरासत और बच्चों की तालीम में सरमायाकारी की अहमियत पर अपने तासुरात शेयर किए। हाज़रीन से खिताब करते हुए MLAAC श्रीनिवासा ने समाज के पसमानदा तबकात की बेहतरी के लिए कांग्रेस पार्टी की मुसलसल कोशिशों पर जोर दिया। उन्होंने इस बात पर रोशनी डाली कि इस तरह के इक़दामात न सिर्फ माजी के लीडरों को इज़्ज़त देते हैं बल्कि मज़ीद जामे और तालीम याफ्ता मुस्तक़बिल की राह भी हमवार करते हैं। तकरीब का इख्तिताम अवामी इंफ्रास्ट्रक्चर को मज़ीद बेहतर बनाने और हल्के में फलाही प्रोग्रामों को मजबूत बनाने के अहद के साथ हुआ। ಮೂರನೇ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಪ್ರತಿ ವರ್ಷನೂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಮತ್ತು ಬ್ಯಾಗ್ಸ್ ವಿತರಣೆ ಮಾಡೋ ಒಂದು ಕಾರ್ಯಕ್ರಮವನ್ನು ಯೋಜನೆ ಮಾಡ್ಕೊಂಡಿದ್ವಿ. ಆ ಯೋಜನೆಗೆ ನಮ್ಮ ಶಾಸಕರಿಗೆ ಆಹ್ವಾನ ಕೊಟ್ಟಾಗ ಅವರು ತುಂಬ ಹೃದಯದಿಂದ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸೋದಕ್ಕೆ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಮುಖಂಡರಿಗೆ ನನ್ನ ಪರವಾಗಿ ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಿರೋದಕ್ಕೆ ಇದೇ ರೀತಿ ನಿಮ್ಮ ಸಹಕಾರ ಆಶೀರ್ವಾದ ಬೇಕಂತ ಕೇಳ್ಕೊಂಡು ನಾನು 2 ಮಾತನ್ನು ಮುಗಿಸ್ತೇನೆ. ಮುಖಂಡರು ಹಾಗೂ ನಮ್ಮ ಪ್ರೀತಿಯ ಮಕ್ಕಳು ವಿದ್ಯಾರ್ಥಿಗಳು ಎಲ್ಲ ತಮ್ಮ ಉಡುಗೊರೆಯನ್ನು ತಗೊಳ್ಳಿಕ್ಕೆ ಬಂದಿದ್ದೀರಿ. ತುಂಬ ಸಂತೋಷ. ಇಂಥ ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ಒಂದು ದೇಶ, ಒಂದು ರಾಜ್ಯ, ಒಂದು ಊರು, ಒಂದು ಹಳ್ಳಿ ಅಭಿವೃದ್ಧಿ ಆಗಬೇಕಂದ್ರೆ ಬರೀ ಸರ್ಕಾರದಿಂದಲೇ ಆಗೋದಿಲ್ಲ. ಸಾರ್ವಜನಿಕರು, ದಾನಿಗಳು, ಮುಖಂಡರುಗಳು ಅವಾಗವಾಗ ವಿದ್ಯಾಭ್ಯಾಸಕ್ಕೆ, ಆರೋಗ್ಯಕ್ಕೆ, ಊರಿನ ಅಭಿವೃದ್ಧಿಗೆ ಕೊಡುಗೆಯನ್ನು ಕೊಡ್ತಾ ಇರಬೇಕು. ಅವಾಗಲೇ ದೇಶ ಮುಂದೆ ಬರಲಿದೆ. ಜನಗಳಿಗೆ ದೇವರು ಕೆಲವರು ಊಟ ಮಾಡಲಿಕ್ಕೆ ದುಡ್ಡು ಕೊಡ್ತಾರೆ, ಅಷ್ಟಕ್ಕೆ ಸೀಮಿತವಾಗಿರ್ತದೆ. ಕೆಲವರಿಗೆ ಆ ಊಟಕ್ಕಿಂತಲೂ ಹೆಚ್ಚಾಗಿ ಅವ್ರ ಮನೆ ಮಠ ಮಾಡ್ಲಿಕ್ಕೆ ದುಡ್ಡು ಕೊಡ್ತಾರೆ. ಕೆಲವ್ರಿಗೆ ಇನ್ನೂ ಅದಕ್ಕೆ ಮೀರಿ ದುಡ್ಡು ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂದ್ರೆ ಅದು ನೀನೊಬ್ಬನೇ ತಗೊಂಡು ನೀನೊಬ್ಬನೇ ನಿನ್ನ ಕುಟುಂಬಕ್ಕೆ ಅಂತಲ್ಲ, ನೀನು ಬೇರೆ ಸಾರ್ವಜನಿಕರಿಗೂ ಬಡವರಿಗೂ ಸಹಾಯ ಮಾಡುವಂತ ಯೋಗ ನಿನಗೆ ಕರುಣಿಸಿರ್ತಾರೆ. ಯಾವುದೋ ಒಂದು ತಂದೆ ತಾಯಿ ಮಾಡೋ ಯೋಗ, ಆ ಯೋಗನ ಇಂಥದ್ರ ಮೂಲಕ ನೀನು ಪೂರೈಸಿದ್ರೆ, ಇಂಥದ್ದಂದ್ರೆ ಯಾವುದು ಬಡವರಿಗೆ ದಾನ ಧರ್ಮ ಮಾಡಿದ್ರೆ ಆ ದೇವರು ನಿನಗೆ ₹1 ಕೊಡೋ ಬದಲು ₹2 ಬೇರೆ ರೀತಿಯಲ್ಲಿ ಕೊಡ್ತಾನೆ. ಇದೆಲ್ಲರೂ ಅಪ್ಲೈ ಆಗ್ತದೆ. ಸಹಾಯ ಮಾಡಬೇಕು ಬಡವರಿಗೆ. ಆ ಬಡವರು ಇವತ್ತು ವಿದ್ಯಾಭ್ಯಾಸ ಆಗಿ ಓದಿ ದೊಡ್ಡವರಾಗಿ ದುಡಿದು ಅವರು ಸಹ ಮುಂದಿನ ದಿನಗಳಲ್ಲಿ ಇದೇ ಕೆಲಸ ಮಾಡ್ತಾರೆ. ಅದರಿಂದ ಇಂಥ ಒಳ್ಳೆ ಕೆಲಸ ಮಾಡ್ತಕ್ಕಂಥ ನಮ್ಮ ಈ ಊರಿನ ಹಿರಿಯರು, ಮುಂಚೆ ಹನುಮಂತರಾಯಪ್ಪನವ್ರ ಫ್ಯಾಮಿಲಿ ಅಂದರೆ ಅಲ್ವಾ ಗೊತ್ತಿರೋರು, ಹನುಮಂತಪ್ಪನವ್ರ ಫ್ಯಾಮಿಲಿ ಗೊತ್ತು ಅಲ್ವಾ,
ಅವ್ರ ಕುಟುಂಬದವರು ಸೇರಿ ಎಲ್ಲ ಇದು ಮಾಡ್ತಾ ಇರೋದ್ರಿಂದ ದೇವರು ಅವರಿಗೆ ಆರೋಗ್ಯ ಐಶ್ವರ್ಯ ಇನ್ನೂ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಇಂಥ ಕಾರ್ಯಕ್ರಮಗಳು ಎಲ್ಲರೂ ಮಾಡಲಿ ಅಂತ ಹೇಳ್ತಾ, ದಯವಿಟ್ಟು ಮಕ್ಕಳು ಇವ್ರು ಕೊಡ್ತಕ್ಕಂಥ ಪಠ್ಯ ಪುಸ್ತಕ, ಬುಕ್ಕು, ಬ್ಯಾಗು ಅಥವಾ ಇಂಥ ಸಲಕರಣೆಗಳನ್ನು ತಗೊಂಡು ಇದನ್ನೆಲ್ಲ ಸದುಪಯೋಗ ಪಡ್ಕೊಂಡು ನೀವು ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಓದಿ ಹೆಚ್ಚಿನ ಮಾರ್ಕ್ಸ್ ಅನ್ನ ತಂದು ದುಡಿದು ಕೆಲಸಕ್ಕೆ ಸೇರ್ತಿರೋ, ಬಿಸ್ನೆಸ್ ಮಾಡ್ತಿರೋ, ನೀವು ಕುಟುಂಬದ ನೋಡ್ಕೊಬೇಕು, ದೇಶವನ್ನು ನೋಡ್ಕೊಬೇಕು. ಆಯ್ತಾ? ಈಗ ನಿಮಗೋಸ್ಕರ ನೋಡಿ ನಾವು ನೀವೆಲ್ಲ ಸಹಾಯ ಮಾಡ್ತೀವಿ. ನೀವು ದೊಡ್ಡವರಾದ್ಮೇಲೆ ನೀವು ಇದೇ ಕೆಲಸ ಮಾಡಬೇಕು. ನೀವು ಕುಟುಂಬನ ನೋಡ್ಕೊಬೇಕು, ದೇಶನೂ ನೋಡ್ಕೋಬೇಕು ಅಂತೇಳಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಪುರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ತುಂಬ ಶಿಥಿಲವಾಗಿತ್ತು. ಅದನ್ನೆಲ್ಲ ಹೊರದಾಕಿ ಸುಮಾರು 20 ಲಕ್ಷ ಮೇಲ್ಪಟ್ಟು ಹಣವನ್ನು ಖರ್ಚು ಮಾಡಿ ತುಂಬ ಚೆನ್ನಾಗಿ ನಮ್ಮ ಕಾಂಟ್ರಾಕ್ಟ್ ಸತೀಶ್ ಅವರು ಕಟ್ಟಿದ್ದಾರೆ. ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಮಕ್ಕಳಿಗೆ ಈಗಿನ ಕಾಲದಲ್ಲಿ ಅವರಿಗೆ ಹೈಜೆನಿಕ್ ಆಗಿ ಒಂದು ಕ್ಲೀನಿಂಗು, ಒಂದು ಊಟ ವ್ಯವಸ್ಥೆ ಎಲ್ಲ ಕ್ಲೀನಾಗಿದೆ. ಅದನ್ನು ಈಗ ತಾನೇ ಉದ್ಘಾಟನೆ ಮಾಡಿದ್ದೀವಿ. ಇಡೀ ಕ್ಷೇತ್ರದಲ್ಲಿ ಈ ಥರ ಹೊಸಡ ಕಟ್ಟಡ ಮಾಡಲು ನಾನು ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇನೆ. ಅದನ್ನು ಮುಂದುವರಿಸ್ತೀನಿ. ಇವತ್ತು ಪುಸ್ತಕ ವಿತರಣೆ ಮಾಡಿದರೆ ಬಡವರಿಗೆ ಇಲ್ಲಿ ನೇತ್ರ ಅವರು ಹನುಮಂತಪ್ಪನವ್ರ ಕುಟುಂಬದವರು ಇವತ್ತು ಶಾಲಾ ಮಕ್ಕಳಿಗೆ ಉಚಿತ ಪುಸ್ತಕ, ಬಟ್ಟೆ ಸರ್ಕಾರ ಕೊಡ್ತಾ ಇದ್ದಾರೆ. ಅದನ್ನು ಸಹ ವಿತರಣೆ ಮಾಡಿದ್ದೀವಿ. ಇವತ್ತು ಲಕ್ಷ್ಮೀನಾರಾಯಣ ಅವರ 53ನೇ ಹುಟ್ಟುಹಬ್ಬ ಪ್ರಯುಕ್ತ ಲಕ್ಷ್ಮೀನಾರಾಯಣ್ ಚಾರಿಟಬಲ್ ಮೆಮೊರೇಬಲ್ ಟ್ರಸ್ಟ್ ವತಿಯಿಂದ ನಾವು ನಮ್ಮ ಕ್ಷೇತ್ರದಲ್ಲಿ ಇರುವಂಥ ವಾರ್ಡ್ ನಂಬರ್ 32 ಅಲ್ಲಿ ಸುಮಾರು ಒಂದು 2,000 ಜನ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ನಾವು ಪಠ್ಯ ಪುಸ್ತಕ ಮತ್ತು ಸ್ಕೂಲ್ ಬ್ಯಾಗ್ಸನ್ನು ವಿತರಣೆ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಹಂಗೆ ಅಂಗನವಾಡಿಗಳಿಗೂ ನಾವು ಇವತ್ತು ಬುಕ್ಸ್ ವಿತರಣೆ, ಬ್ಯಾಗ್ ವಿತರಣೆ ಮಾಡಬೇಕಂತ ಒಂದು ಆಯೋಜನೆಯನ್ನು ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಶಾಸಕರು ಬಂದು ಈ ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸೋದಕ್ಕೆ ಅವರಿಗೆ ಧನ್ಯವಾದಗಳು ಹೇಳ್ತೀನಿ. ಇದೇ ರೀತಿ ನಾವು ಮುಂದಿನ ದಿನಗಳಲ್ಲೂ ಅವರ ಹಬ್ಬದ ಪ್ರಯುಕ್ತವಾಗಿ ಅವರಿಗೆ ನಮ್ಮ ವಾರ್ಡ್ನ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬುಕ್ಸು ಮತ್ತು ಬ್ಯಾಗ್ ವಿತರಣೆ ಹಾಗೂ ಪೌರ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಒಂದು ಬಹುಮಾನಗಳನ್ನು ಕೊಟ್ಟು ಅವರಿಗೆ ಒಂದು ಸನ್ಮಾನ ಮಾಡ್ತಾ ಇದ್ದೀವಿ.